ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್. ಇವತ್ತು ಫ್ರೈಡೇ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ದೇವ್ರ ಮನೆಯಿಂದ ಸ್ಟಾರ್ಟ್ ಮಾಡತ್ತೀನಿ. ಸೊ ನೋಡ್ರಿ, ಇವತ್ತು ಫ್ರೈಡೇ ಅಲ್ಲ, ಸೊ ಪೂಜಾ ಎಲ್ಲ ಮಾಡಿದೆ, ಎಲ್ಲ ಕ್ಲೀನ್ ಮಾಡಿ. ಸೊ ನೋಡ್ರಿ, ಸೊ ಹೂವು ಇದ್ರೆ ಎಷ್ಟು ಹೂ ಇರಿಸಿ ಮಾಡಿದರೆ ಎಷ್ಟು ನೋಡೋಕೆ ಎಷ್ಟು ಚಂದ ಅನ್ನಿಸ್ತೈತಿ. ಸೊ ನೋಡ್ರಿ, ಇವತ್ತು ಏನೇನು ಆಗ್ತೈತಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆಮೇಲೆ ನಾನು ಯಾವ್ಯಾವ ರೆಸಿಪಿ ಮಾಡ್ತೀನಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೇನೆ ಅಂತ. ಫ್ರೆಂಡ್ಸ್, ನಂದು ಇನ್ನೂ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ನನಗೆ ಹೆಂಗೈತಿ ಏನೈತಿ ಅಂತೇಳಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಾನೀಗ ಇಲ್ಲೇ ಟೊಮೆಟೊ ತಿಳಿ ಸಾರು ಮಾಡತ್ತೀನಿ. ಮಧ್ಯಾಹ್ನ ಊಟಕ್ಕೆ ಅನ್ನ ಮತ್ತು ಟೊಮೆಟೊ ಸಾರು ಮಾಡತ್ತೀನಿ. ಸೊ ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣಂತ ಈ ರೆಸಿಪಿ ಶೇರ್ ಮಾಡತ್ತೀನಿ, ನಾನು ಯಾವ ರೀತಿ ಮಾಡ್ತೇನಂತ. ನಾನೀಗಿಲ್ಲೇ ಮೊದಲೇ 2 ಟೊಮೆಟೊ ತೊಗೊಂಡು ನಾನು ಸ್ವಲ್ಪ ಮಾಡತ್ತೀನಿ, ಅದಕ್ಕೆ 2 ತೊಗೊಂಡೀನಿ. ಆಮೇಲೆ ಇಲ್ಲೇ ಸ್ವಲ್ಪ ಉಪ್ಪು ಹಾಕಿ ಕುದಿಯೋಕೆ ಇಟ್ಟೇನಿ, ಅವನ್ನ ಕುದಿಸ್ಕೊತೇನೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಸಾರಿಗೆ ರೆಡಿ ಮಾಡ್ಕೊಂಡೇನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡೇನಿ, ಆಮೇಲೆ ಕೊತ್ತಂಬರಿ, ಆಮೇಲೆ ಕರಿಬೇವು. ಸೊ ಇಷ್ಟು ತೊಗೊಂಡೇನಿ. ಸೊ ಆಮೇಲೆ ಅದು ಸ್ವಲ್ಪ ಕುದ್ದಿ, ಈಗ ಅದನ್ನು ಪೇಸ್ಟ್ ಮಾಡ್ಕೊಂಬರ್ತೇನೆ ನಾನು ಟೊಮೆಟೊ. ಸೊ ನೋಡಿರಿ, ಕುದ್ದೈತಿ ಈಗ. ಸೊ ಇದನ್ನು ನಾನೀಗ ಪೇಸ್ಟ್ ಮಾಡ್ಕೊತೇನೆ ಉಪ್ಪು ಹಾಕಿ. ಫ್ರೆಂಡ್ಸ್, ಈಗ ನಾನು ಒಗ್ಗರಣೆ ಹಾಕತ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ. ಇದು ತಿಳಿ ಸಾರು ಐತಲ್ಲ, ಅದಕ್ಕೆ ನಾನು ಜಾಸ್ತಿ ಎಣ್ಣೆ ಹಾಕ್ಕೊಂಡಿಲ್ಲ, ಸ್ವಲ್ಪ ಹಾಕ್ಕೊಂಡೇನಿ. ಸೊ ಆಮೇಲೆ ಇಲ್ಲಿ ನೋಡಿರಿ, ಪೇಸ್ಟ್ ಮಾಡ್ಕೊಂಬಂದೇನಿ ಇದನ್ನು. ಸೊ ಈಗ ನಾನು ಜೀರಿಗೆ ಸಾಸಿವೆ ಹಾಕ್ತೇನೆ. ಸೊ ನಾನು ಬೆಳ್ಳುಳ್ಳಿ ರೆಡಿ ಮಾಡಿ ಇಟ್ಕೊಂಡೇನಿ, ಬೆಳ್ಳುಳ್ಳಿ ಹಾಕ್ತೀನಿ. ಸ್ವಲ್ಪ ಕರಿಬೇವು, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ. ಸಾರಿಗೆ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಇದ್ರೇ ಸಾರು ಟೇಸ್ಟ್ ಆಗ್ತೈತಿ ಈಗ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಸೊ ನಾನೀಗ ರುಬ್ಕೊಂಡು ಇರೋದು, ಸೊ ಎಲ್ಲ ಹಾಕ್ಬಿಡ್ತೀನಿ. ಇವಾಗ ಉಪ್ಪು ಹಾಕ್ತೀನಿ, ಎಲ್ಲ ಹಾಕ್ತೀನಿ, ಮಸಾಲೆ ಖಾರ ಹಾಕ್ತೀನಿ, ಎಲ್ಲ ಹಾಕ್ತೀನಿ. ಸೊ ಈಗ ನಿಮ್ಗೆ ಎಷ್ಟು ತಿಳಿಬೇಕು ಅಷ್ಟು ನೀರು ಹಾಕ್ಕೋಬೇಕು. ಆಮ್ಯಾಗ ಇಲ್ಲೇ ನಾನು ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕಿ ಇಟ್ಕೊಂಡೇನಿ. ಯಾಕಂದ್ರೆ ಅಕಸ್ಮಾತ್ ನಿಮ್ಮದು ಟೊಮೆಟೊ ಹುಳಿ ಇರಲಿಲ್ಲ ಅಂತಂದ್ರೆ ಅವಾಗ ನೀವು ಹುಣಸೆಹಣ್ಣು ಸ್ವಲ್ಪ ಹುಣಸೆಹಣ್ಣಿನ ನೀರು ಹಾಕ್ಕೋಬೋದು. ಫ್ರೆಂಡ್ಸ್ ನೋಡಿರಿ, ಈಗ ಎಲ್ಲ ಹಾಕೀನಿ, ಉಪ್ಪು ಹಾಕೀನಿ, ಖಾರ ಹಾಕೀನಿ, ಎಲ್ಲ ಹಾಕೀನಿ. ಈಗ ಅದು ಹುಳಿನ ಬ್ಯಾಲೆನ್ಸ್ ಮಾಡೋಕೆ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ. ಸೊ ಆಯ್ತು ನೋಡಿರಿ, ಈಗಿದೆ ಒಂದು 2 ನಿಮಿಷ ಕುದ್ರೆ ರೆಡಿ ಆಯ್ತು. ಸೊ ನಾನು ಈಗ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡೇನು ನೋಡಿರಿ. ಸೊ ಇಷ್ಟು ತಿಳಿ ಸಾರು. ಸೊ ನಿಮ್ಗೆ ಇನ್ನೂ ತಿಳಿಬೇಕಂದ್ರೆ ನೀರು ಹಾಕೋಬೋದು. ಫ್ರೆಂಡ್ಸ್, ಸಾರು ಕುದ್ದೇ ಆಗ್ತೈತೆ ನೋಡಿರಿ. ಸೊ ಎಷ್ಟು ಚಂದ ಆಗೈತೆ ನೋಡಿರಿ. ಒಂದು 2 ನಿಮಿಷ ಕುದಿಸ್ಬಿಟ್ರೆ ಸಾಕೈತೆ. ಸಾರು ಟೊಮೆಟೊ ತಿಳಿ ಸಾರು ರೆಡಿ ಆಯ್ತು ನೋಡಿರಿ. ಫ್ರೆಂಡ್ಸ್, ನಾನೀಗಿಲ್ಲೇ ಹಾಗಲಕಾಯಿ ಕಟ್ ಮಾಡ್ಕೊಳತ್ತೀನಿ. ನಾ ಭಾಳ ದಪ್ಪ ಮಾಡೋಂಗಿಲ್ಲ, ಒಂದು ಸ್ವಲ್ಪ ಸಣ್ಣ ಮಾಡ್ತೀನಿ. ಸಣ್ಣ ಮಾಡಿದರೆ ಏನಾಗ್ತೈತಿ, ಅವು ಚಲೋ ತಂಗ ಹುರಿತಾವೆ. ಸೊ ಭಾಳ ದಪ್ಪ ಮಾಡಿಬಿಟ್ರೆ ಅದು ಸ್ವಲ್ಪ ಲೇಟಾಗಿ ಹುರಿತೈತಿ. ಸೊ ಅದಕ್ಕೆ ನಾನು ಈ ಥರ ಸ್ಲೈಸ್ ಮಾಡ್ಕೊಳತ್ತೀನಿ ನೋಡಿರಿ, ಸಣ್ಣ. ಹಿಂಗೆ ಮಾಡಿದರೆ ನೋಡೋಕ್ಕೂ ಚಂದ ಅನ್ನಿಸ್ತೈತಿ, ಅದಕ್ಕೆ. ಸೊ ನೋಡಿರಿ, ಹಿಂಗೆ ಈ ಥರ ಮಾಡೀನಿ. ಸೊ ಇದನ್ನು ನಾನೀಗ
ಸ್ವಲ್ಪ ಉಪ್ಪಿನ ನೀರಾಗ ತೊಳ್ಕೊತೀನಿ. ನಾನೇನು ನೆನೆ ಹಾಕಿ ಏನು ಇಡಂಗಿಲ್ಲ. ಪಲ್ಯ ಮಾಡೋ ಮುಂದೆ ಒಂದು ಸ್ವಲ್ಪ ಉಪ್ಪು ನೀರಾಗ ಅಷ್ಟೇ ತೊಳ್ಕೊತೀನಿ. ನಾವು ಜಾಸ್ತಿ ಕಹಿ ಅದನ್ನು ತೆಗೆದುಬಿಟ್ರೆ ಸೊ ಅದು ಹೆಲ್ತಿಗೆ ಏನೂ ಉಪಯೋಗ ಆಗಂಗೇ ಇಲ್ಲ, ಯೂಸ್ ಆಗಂಗಿಲ್ಲ ಏನು. ಅದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪಿನ ನೀರಾಗಷ್ಟೇ ತೊಳೆದು ಬಿಡ್ತೀನಿ. ಸೊ ನೋಡಿರಿ ಈ ಥರ ಕಟ್ ಮಾಡ್ಕೊಂಡೆ ನಾನು. ಸೊ ನೋಡಿರಿ ಇಷ್ಟು ತೆಳ್ಳಗೆ ಕಟ್ ಮಾಡ್ಕೊಂಡೇನಿ. ಫ್ರೆಂಡ್ಸ್ ಈಗ ನೋಡಿರಿ ರೆಡಿ ಮಾಡಿ ಇಟ್ಕೊಂಡೇನಿ ಹಾಗಲಕಾಯಿ ಪಲ್ಯಕ್ಕೆ. ಇದು ಹಾಗಲಕಾಯಿ ಹೆಚ್ಚಿ ಉಪ್ಪಿನ ನೀರಾಗಿ ತೊಳೆದು ಇಟ್ಕೊಂಡೇನಿ. ಸೊ ನಾನು ಈ ಥರ ಸ್ಲೈಸ್ ಮಾಡ್ಕೊಂಡೇನಿ ನೋಡಿರಿ. ಸ್ವಲ್ಪ ತೆಳ್ಳಗೆ ಮಾಡಿದರೆ ಹುರಿಯಾಕು ಚಲೋ ಆಗ್ತೈತಿ, ಜಲ್ದಿ ಆಗ್ತೈತಿ. ಸೊ ಈ ಪಲ್ಯಕ್ಕೆ ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ, ಒಂದು ಟೊಮೆಟೊ ಹಬ್ಬ ಹೇಳ್ತಾನಂತ, ಟೊಮೆಟೊ, ಕೊತ್ತಂಬರಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಇದು ಕರಿಬೇವು, ಬೆಳ್ಳುಳ್ಳಿ, ಕೊತ್ತಂಬರಿ, ಮತ್ತು ಇದು ಬೆಲ್ಲ. ವೆರಿ ಗುಡ್ ಬಾಯ್. ನೋಡ್ರಿ ನಾ ಬೈಲ್ ಕುಂತಾನೆ. ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆ. ಫ್ರೆಂಡ್ಸ್ ನಾನಿಲ್ಲೇ ಪ್ಯಾನ್ ಬಿಸಿ ಇಟ್ಕೊಂಡೇನಿ, ಅದರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡೇನಿ, ಯಾಕಂದರೆ ಅದು ಹಾಗಲಕಾಯಿ ಹುರಿಬೇಕಂತ ಹೇಳಿ. ನೆಕ್ಸ್ಟ್ ನಾನು ಇದಕ್ಕೆ ಜೀರಿಗೆ ಸಾಸಿವೆ ಹಾಕ್ತೇನೆ. ಫ್ರೆಂಡ್ಸ್ ಜೀರಿಗೆ ಸಾಸಿವೆ ಚಟ್ಪಟ್ ಅಂದೈತಿ. ಸೊ ನಾನೀಗ ಇದಕ್ಕೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ತೇನೆ. ಇದು ಉದ್ದಿನಬೇಳೆ ಭಾಳ ಹುರಿಯೋದೇನು ಬೇಡ, ಒಂದು ಸ್ವಲ್ಪ ಹುರಿದ್ರೆ ಸಾಕು. ಚಟ್ಪಟ್ ಹೋಗಲಿ. ಸೊ ನೆಕ್ಸ್ಟ್ ಒಂದು ಸ್ವಲ್ಪ ಕಡಲೆಬೇಳೆ ತೊಗೊಂಡೇನಿ. ಸೊ ಭಾಳ ಕೆಂಪಾಗಬೇಕಂತೇನಿಲ್ಲ. ಸೊ ನೆಕ್ಸ್ಟ್ ನಾನೀಗ ಇದಕ್ಕೆ ಬೆಳ್ಳುಳ್ಳಿ ಹಾಕತ್ತೀನಿ. ಉಳ್ಳಾಗಡ್ಡಿ ಹಾಕ್ತೀನಿ ಈಗ. ಆಮೇಲೆ ಒಂದು ಸ್ವಲ್ಪ ಕರಿಬೇವು. ಇದು ಉಳ್ಳಾಗಡ್ಡಿ ಭಾಳ ಹುರಿಬೇಕಂತಿಲ್ಲ. ಈಗ ನಾವು ಹಾಗಲಕಾಯಿ ಹುರ್ಕೊತೈತಿಲ್ಲ ಅದ್ರ ಜೊತೆಗೆ ನಾವು ಉಳ್ಳಾಗಡ್ಡಿ ಹುರ್ಕೋಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮ್ಯಾಗ ಒಂದು ಸ್ವಲ್ಪ ಹಾಕ್ಕೋತೀನಿ. ಸೊ ಫ್ರೆಂಡ್ಸ್ ನಾನೀಗ ಹೆಚ್ಚಿಟ್ಕೊಂಡಿರೋದು ಹಾಗಲಕಾಯಿ ಹಾಕ್ತೀನಿ. ಸೊ ನಾನು ಬೀಜ ಏನೂ ತೆಗ್ದಿಲ್ಲ, ದೊಡ್ಡದು ಇದ್ದಿದ್ದು ಅಷ್ಟೇ ತೆಗ್ದೇನಿ. ಸೊ ಎಳೆದಿದ್ದು ಹಂಗೆ ಇಟ್ಟೇನಿ, ಸಣ್ಣ ಸಣ್ಣ ಬೀಜ ಹಂಗೆ ಇಟ್ಟೇನಿ. ಸೊ ತೆಗೆದು ಮಾಡಿರೋದೇನು ಹೆಲ್ದಿ ಅನ್ಸಂಗೆ ಇಲ್ಲ. ಸೊ ಇದೆಲ್ಲ ಹೆಲ್ದಿನೇ ಇದೆ. ಸೊ ಅದಕ್ಕೆ ನಾನು ಅದನ್ನು ಇಟ್ಟೇ ಮಾಡ್ತೀನಿ, ಏನೂ ತೆಗಿಯಂಗಿಲ್ಲ. ಸೊ ನೋಡಿರಿ ಹಾಕ್ತೇನೆ. ಸೊ ಈಗ ಇದನ್ನು ಒಂದು 5 ನಿಮಿಷ ಹುರ್ಕೋತೀನಿ ಚೆನ್ನಾಗೆ. ಸ್ವಲ್ಪ ಜೋರ ಗ್ಯಾಸ್ ಇಟ್ಟು ಹುರ್ಕೋತೀನಿ ಇದನ್ನು. ಸೊ ಫ್ರೆಂಡ್ಸ್ ಈಗ ಇನ್ನೂ ಒಂದು ಸ್ವಲ್ಪ ಹುರಿಬೇಕಿದೆ ನೋಡಿರಿ. ನಾವು ಎಷ್ಟು ಹುರ್ಕೋತೇವೆ ಅಷ್ಟು ಟೇಸ್ಟ್ ಆಗ್ತೈತಿ. ಆಮೇಲೆ ಅದು ಸ್ವಲ್ಪ ಕಹಿ ಇರೋದು ಕಮ್ಮಿ ಆಗ್ತೈತಿ. ಸೊ ಅದ್ರ ಜೊತೆಗೆ ಉಳ್ಳಾಗಡ್ಡಿನೂ ಹುರ್ಕೊಂಡಂಗೆ ಆಗ್ತೈತಿ. ಫ್ರೆಂಡ್ಸ್ ಈಗ ಹುರಿದೈತೆ ನೋಡ್ರಿ ಈಗ. ಸೊ ಈಗ ನೋಡಲ್ಲ ಈ ಥರ ನೋಡ್ರಿ. ಸೊ ಆ ಥರ ಹುರಿಬೇಕವ ಎಲ್ಲ. ಸೊ ನೆಕ್ಸ್ಟ್ ನಾನು ಇದಕ್ಕೆ ಅರಿಶಿನ ಹಾಕೋತೀನಿ. ಆಮೇಲೆ ಉಪ್ಪು ಹಾಕೋತೀನಿ. ಆಮೇಲೆ ಸ್ವಲ್ಪ ಮಸಾಲೆ ಖಾರ ಹಾಕೋತೀನಿ.
ಬ್ಯೂಟಿ ಅದನ್ನೆಲ್ಲ ಹಾಕ್ಕೊಂಡು ಹುರ್ಕೋತೇನೆ. ಸೊ ನಾನೀಗ ಇದಕ್ಕೆ ಒಂದು ಸ್ವಲ್ಪ ಗುರಿಯೋ ಪುಡಿ ಹಾಕ್ತೇನೆ, ಟೇಸ್ಟ್ ಆಗ್ತೈತಿ ಪಲ್ಯ. ಗುರುಪುರ ಅಲ್ಲೇ ಇತ್ತು ಬಾಕ್ಸ್ ಕಡೆ. ಗುರುಪುರ ಅಲ್ಲೇ ಇತ್ತದ ಬಾಕ್ಸ್ ಅದು. ಟೊಮೆಟೊ ಹಾಕೋತೀನಿ ಈಗ. ಸೊ ಇದು ಮಸಾಲೆ ಹುರ್ಕೊಂಡೈತಿ, ಹಾಕ್ತೀನಿ. ಕೊತ್ತಂಬರಿ. ಸೊ ಈಗ ಟೊಮೆಟೊ ಒಂದು ಸ್ವಲ್ಪ ಮೆತ್ತಗೆ ಆಗುತ್ತಾನ ಇನ್ನೊಂದು ಸ್ವಲ್ಪ ಹುರ್ಕೋತೀನಿ. ಫ್ರೆಂಡ್ಸ್ ಹೀಗಿದೆ ಚೆನ್ನಾಗಿ ಕುದ್ದೈತೆ ನೋಡ್ರಿ. ಆಮ್ಯಾಗ ಇವೆಲ್ಲ ನೋಡ್ಬೋದು ನೀವು ಮೆತ್ತಗೆ ಆಗ್ಯಾವ. ಸೊ ಇದು ರೆಡಿ ಆಗೈತೆ ನೋಡ್ರಿ. ಸೊ ಬೆಲ್ಲದ ಇದ್ರೊಳಗೆ ಏನು ಬೆಲ್ಲ ಹಾಕಿರ್ತೇನಲ್ಲ ನೀರು ಬಿಡ್ತೈತಲ್ಲ, ಸೊ ಅದ್ರೊಳಗೆ ಕುದ್ದೈತೆ ನೋಡ್ರಿ. ಸೊ ಇದಕ್ಕೆ ನೀವು ಬೇಕಂದ್ರೆ ಶೇಂಗಾ ಪುಡಿ ಹಾಕ್ಬೋದು, ಬಟ್ ನಾನು ಹಾಕಿಲ್ಲ ಇಲ್ಲೇ. ಸ್ವಲ್ಪ ಅಂದರೆ ಕಹಿದು ಒಂದು ಸ್ವಲ್ಪ ಇರಲಿ ಅಂಥೇಳಿ. ಆಮೇಲೆ ಶೇಂಗಾ ಹಾಕಿದ್ರೂ ಹೆವಿ ಆಗ್ತೈತೆ ಭಾಳ, ಅದಕ್ಕೆ ನಾನು ಶೇಂಗಾ ಸ್ಕಿಪ್ ಮಾಡೇನಿ. ಸೊ ನೋಡ್ರಿ ಹೆಂಗೈತಿ. ಸೊ ರೆಡಿ ಆಗೈತೆ ನೋಡ್ರಿ ಹಾಗಲಕಾಯಿ ಪಲ್ಯ. ಸೊ ನೀವು ಟ್ರೈ ಮಾಡಿರಿ, ಮತ್ತು ಹೆಂಗೆ ಬರ್ತೈತಿ ನಂಗೆ ಕಮೆಂಟ್ ಮಾಡಿ ಹೇಳಿರಿ. ಫ್ರೆಂಡ್ಸ್ ಹಾಗಲಕಾಯಿ ಪಲ್ಯ ನೋಡ್ರಿ ಎಷ್ಟು ನೋಡೋಕೆ ಎಷ್ಟು ಚಂದ ಕಾಣತೈತಿ. ಆಮ್ಯಾಗ ಕಹಿ ಕಡಿಮೆ ಐತಿ. ಆಮೇಲೆ ಇಲ್ಲಿ ಈವ್ನಿಂಗ್ ಟೈಮು ಸ್ನ್ಯಾಕ್ಸಿಗೆ ಅಂತೇಳಿ ನಾನು ಗೊಂಜಾಳ ಸುಟ್ಕೊಳಕತ್ತೀನಿ. ಮಾರ್ಕೆಟಿಂದ ತೊಗೊಂಬಂದಿತ್ತು ಗೊಂಜಾಳ. ಸೊ ಈಗ ಸೀಸನ್ ಇಲ್ಲ, ಈಗ ಕಮ್ಮಿ ಆಗೈತಿ. ಅಂದರೂ ಒಂದು ಮಾರ್ಕೆಟ್ ಒಳಗೆ ಬಂದಿತ್ತು, ಸೊ ತೊಗೊಂಬಂದಿದ್ವಿ. ಆದರೆ ಅಷ್ಟೊಂದು ಸರಿ ಇದ್ದಿದ್ದಿಲ್ಲ, ಎಳೆದಿತ್ತು. ಫ್ರೆಂಡ್ಸ್ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡಾಕತ್ತೀನಿ. ಸೊ ಈ ವಿಡಿಯೋ ಲೇಟಾಗಿ ಬರ್ತೈತಿ. ನಾನು 2 ದಿವಸ ಲಾಗ್ ಹಾಕಿದ್ದಿಲ್ಲ, ಸೊ ನಾನು ಈಗ ಹಾಕತ್ತೀನಿ. ಸೊ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತು ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಮತ್ತು ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೇನೆ ನಿಮ್ಗೆ. ಓಕೆ ಫ್ರೆಂಡ್ಸ್, ಬಾಯ್.